ಈ ದಿನದ ವಿಶೇಷತೆ ಎರಡು ರೀತಿಯಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆಯುತ್ತೆ. ಒಂದು ಮೋಕ್ಷದ ಏಕಾದಶಿ, ಮತ್ತೊಂದು ಗೀತಾ ಜಯಂತಿಯ ಮಹತ್ವ. ಗೀತಾ ಅಂದರೆ ಗೊತ್ತು ನಮಗೆಲ್ಲರಿಗೂ, ಅದು ಭಗವದ್ಗೀತೆ. ಇದಕ್ಕೆ ಮೂಲ ಕಾರಣ ಇಬ್ಬರು ವ್ಯಕ್ತಿಗಳು, ಒಬ್ಬರು ಮಹರ್ಷಿ ವೇದವ್ಯಾಸರು, ಮತ್ತೊಬ್ಬ ವ್ಯಕ್ತಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಮತ್ತೊಬ್ಬ ವ್ಯಕ್ತಿಯಲ್ಲ, ಎಲ್ಲರೂ ತಿಳಿದಂತೆ ನಮ್ಮ ಪಾಲಿನ ದೈವ ಅದು. ಇಲ್ಲಿ ಮುಖ್ಯವಾಗಿ ಏನಪ್ಪ ಆಗುತ್ತೆ ಅಂದರೆ, ಈ ಅರ್ಜುನ ಯುದ್ಧದ ಬಗ್ಗೆ ಕೆಲವೊಂದು ತಪ್ಪು ನಿರ್ಧಾರಗಳಿಗೆ ಅಥವಾ ತಪ್ಪಾದ ತಿಳುವಳಿಕೆಗೆ ಬರ್ತಾನೆ. ಇದನ್ನು ಗಮನಿಸ್ತಾರೆ ಯಾರು? ಈ ಶ್ರೀಕೃಷ್ಣ ಪರಮಾತ್ಮ ಗಮನಿಸ್ಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ, ಅರ್ಜುನನಿಗೆ ಈ ಭಗವದ್ಗೀತೆಯನ್ನು ಹೇಳ್ತಾರೆ, ಅದರ ಜ್ಞಾನವನ್ನು ಬೋಧನೆ ಮಾಡ್ತಾರೆ. ಆವಾಗ ಈ ಅರ್ಜುನನಿಗೆ ನಿಜದ ಅರಿವು ಬರುತ್ತೆ. ಹಾಗೆ ದೈವಿಕತೆ ಅಂದ್ರೇನು ತಿಳಿಯುತ್ತೆ. ಆಧ್ಯಾತ್ಮಿಕ ಸಾರ ಅಥವಾ ಅದರ ಒಂದು ಒಳ ಅರ್ಥವನ್ನು ಸಹ ಇವನು ತಿಳ್ಕೊತಾನೆ, ಯಾರು? ಅರ್ಜುನ. ಆ ನಂತರ ಈ ಮಹಾಭಾರತ ಯುದ್ಧ ನಡೆಯುತ್ತೆ, ನ್ಯಾಯ ಗೆಲ್ಲುತ್ತೆ, ಪಕ್ಷಪಾತಿಗಳು ನೆಲ ಕಚ್ಚುತ್ತಾರೆ. ಇವೆಲ್ಲ ಪ್ರತಿಯೊಬ್ಬರು ತಿಳಿದಿರೋದು. ಇಲ್ಲೇನಪ್ಪ ಮುಖ್ಯವಾಗಿ ಅಂದರೆ, ಇವತ್ತು ಕೃಷ್ಣನು ಅರ್ಜುನನಿಗೆ ಗೀತೆಯ ಭಾಗವನ್ನು ಹೇಳಿದಾಗ ಅದರ ಜ್ಞಾನವನ್ನು ತಿಳಿಸಿರೋ ಕಾರಣ ಇದನ್ನು ಗೀತಾ ಜಯಂತಿ ಎನ್ನುವ ಹೆಸರಿನಿಂದ ಆಚರಣೆ ಮಾಡ್ತೀವಿ. ಇವತ್ತು ಅಷ್ಟೇ ಸಾಧ್ಯವಾದಷ್ಟು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆ ಪುಸ್ತಕ ಇರುತ್ತೆ. ಆದರೆ ಏನು ಮಾಡ್ತಾರಪ್ಪ ಅಂದರೆ, ತೊಗೊಂಡ್ಬರ್ತೀವಿ, ಅದನ್ನು ಗೂಡಲ್ಲಿಡ್ತೀವಿ, ಅದನ್ನು ತೆಗೆಯೋದೇ ಇಲ್ಲ. ಯಾವ ಪೂಜೆಗೂ ತೆಗಿಯೋಲ್ಲ, ಏನೂ ತೆಗಿಯೋಲ್ಲ, ತಂದು ಇಡೋದು. ಯಾರು ಕೇಳೋದು, ಇದೇ ಭಗವದ್ಗೀತೆ ಬುಕ್ಕು ಇದೆ ನಮ್ಮನೇಲಿ ಅಂತ ಹೇಳೋದು. ಅದು ತಪ್ಪು. ಒಂದೇ ಒಂದು ಸಲ ನೀವು ಭಗವದ್ಗೀತೆಯನ್ನು ಓದೋದಕ್ಕೆ ಕಷ್ಟ ಅನಿಸಿದ್ರೆ ಟಿ ವಿಲಿ ಬರುತ್ತೆ, ಯೂಟ್ಯೂಬಲ್ಲಿದೆ, ಹಾಕಿ ಅದನ್ನು ಫಾಲೋ ಅಪ್ ಮಾಡಿ. ಆಗ ನಿಮಗೆ ಈ ಭಗವದ್ಗೀತೆಯ ಮಹತ್ವ ಏನು ಅಂತ ಗೊತ್ತಾಗುತ್ತೆ. 18 ಅಧ್ಯಾಯಗಳಿವೆ, ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಕಥೆಗಳಿವೆ. ಆ ಕಥೆನೂ ಅಷ್ಟೇ ಮುಖ್ಯವಾದ್ದು. ಆದ್ದರಿಂದ ಇವತ್ತು ಗೀತಾ ಜಯಂತಿ ಇದೆ, ಗೀತಾ ಜಯಂತಿಯನ್ನು ಆಚರಣೆ ಮಾಡೋಣ. ಸಾಧ್ಯವಾದರೆ ಭಗವದ್ಗೀತೆಯನ್ನು ಪಠನೆ ಮಾಡೋಣ. ಒಂದು ವೇಳೆ ಸಾಧ್ಯನೇ ಆಗಲಿಲ್ವ, ಕನಿಷ್ಠ ಪಕ್ಷ ನಮ್ಮ ಈ ಮಾಧ್ಯಮದಿಂದ ಅದನ್ನು ಕೇಳೋಣ. ಇದರಿಂದ ನಮಗೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಮ್ಮಲ್ಲಿರುವ ಆ ನೆಗೆಟಿವ್ ಎನರ್ಜೀಸ್ ಏನಿರುತ್ತೆ ಅದು ಖಂಡಿತವಾಗ್ಲೂ ದೂರ ಆಗುತ್ತೆ. ಇದು ಇಂದಿನ ಮೊದಲ ವಿಚಾರ. ಯಾವುದು? ಈ ಗೀತಾ ಜಯಂತಿ. ಇದಾದ ನಂತರ ಮೋಕ್ಷದ ಏಕಾದಶಿ. ಈ ಮೋಕ್ಷದ ಏಕಾದಶಿ ಬಗ್ಗೆ ಒಂದು ಕಥೆ ಇದೆ. ಈ ಕಥೆನ ಎಷ್ಟು ಜನ ನಂಬ್ತಾರೋ ಬಿಡ್ತಾರೋ ಅದು ನಮಗೆ ಬೇಡ, ನಾವು ತಿಳ್ಕೊಂಬೋಣ. ನಿಮಗೂ ಅಷ್ಟೇ, ಒಂದು ವೇಳೆ ನಿಜ ಅನಿಸಿದ್ರೆ ಕೇಳಿ, ಇಲ್ಲ ಹೋದರೆ ಇವ್ನು ಯಾರಪ್ಪ ಪ್ರಯೋಜನ ಇಲ್ಲದೋ ಹೇಳೋ ಅಂತ ಬೇಜಾರು ಮಾತ್ರ ಪಟ್ಕೋಬೇಡಿ. ಇದು ಕಥೆ ಇರೋದಂತೂ ನಿಜ. ನಮಗೆ ನಮ್ಮ ಕುಟುಂಬದ ಹಿರಿಯರು, ಮನೆತನದ ಹಿರಿಯರಿಂದ ತಿಳ್ಕೊಂಬಂದಿರೋ ಕಥೆ. ಒಬ್ಬ ವೈಕಾನಸ ಅಂತ ಇರ್ತಾನೆ, ವೈಕಾನಸ ಅಂತ ಅವನ ಹೆಸರು. ಏನಾಗುತ್ತೆ, ಅವನು ಇವನ ತಂದೆ ಮಹಾರಾಜನಾಗಿರ್ತಾನೆ, ಒಂದು ರಾಜ್ಯವನ್ನು ಆಡಳಿತ ಮಾಡ್ತಿರ್ತಾನೆ, ತುಂಬ ಚೆನ್ನಾಗಿ ಮಾಡ್ತಿರ್ತಾನೆ. ಆದರೆ ಸ್ವಲ್ಪ ಈ ಮುಂಗೋಪಿ ಆತ. ಏನು ಮಾಡ್ತಾನೆ ಅವನಿಗೆ ಗೊತ್ತಿಲ್ಲದಂತೆ ಕೆಟ್ಟವರಿಗೆ ಸಪೋರ್ಟ್ ಮಾಡೋದು, ಕೆಲವೊಂದು ತಪ್ಪು ಕಾರ್ಯಗಳನ್ನು ನೆರವೇರಿಸೋದು, ಈ ಥರ ಮಾಡ್ತಿರ್ತಾನೆ. ಏನಾಗುತ್ತೆ, ಕೊನೆಗೆ ತುಂಬ ಒಳ್ಳೆಯನಾಗ್ತಾನೆ, ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡ್ತಾನೆ, ತನ್ನ ರಾಜ್ಯದ ಪ್ರಜೆಗಳನ್ನು ದೇವರಂತೆ ಕಾಣ್ತಾನೆ. ಈ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದಿದ್ದೆ, ಯಾರೂ ಸಾವನ್ನು ಜಯಿಸ್ಕೊಂಬೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇ ಜನನ ನಿಶ್ಚಿತ ಅಂದರೆ, ಒಂದು ಮಗು ಹುಟ್ಟೋದು ನಾವು ಆ ಕಾಲವನ್ನು ತಿಳ್ಕೊಬೋದು ಯಾವಾಗ ಅಂತ ಡಾಕ್ಟ್ರು ಹೇಳ್ತಾರೆ. ಹಾಗೆಯೇ ಮರಣ ಅನಿಶ್ಚಿತ. ಅದೇ ಹುಟ್ಟಿರೋ ಒಬ್ಬ ಮನುಷ್ಯ ಯಾವಾಗ ಸಾಯ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ, ಇನ್ನು ಸುತ್ತಮುತ್ತ ಇರೋ ಜನ ಅವನಿಗೆ ಗೊತ್ತಿರಲ್ಲ. ಇಲ್ಲೇನಾಗುತ್ತೆ, ಈ ರಾಜ ಸಹ ಒಂದು ದಿನ ಸತ್ತು ಹೋಗ್ತಾನೆ, ತನ್ನ ದೇಹ ತ್ಯಾಗ ಮಾಡ್ತಾನೆ, ಪ್ರಾಣ ತ್ಯಾಗವನ್ನು ಮಾಡಿಬಿಡ್ತಾನೆ. ಆದರೆ
ಈ ತಂದೆಯಿಂದನೇ ಒಳ್ಳೆಯ ಒಂದು ಬುದ್ಧಿಯನ್ನು ಕಲಿತಿರ್ತಾನೆ, ಧಾರ್ಮಿಕತೆಯ ಮನೋಭಾವನೆಯನ್ನು ಕಲಿತಿರ್ತಾನೆ. ಯಾರು? ವೈಖಾನಸ ಮಹಾರಾಜ. ಅವನು ವೈಖಾನಸ ರಾಜ ಆಗಿಬಿಟ್ಟಿರ್ತಾನೆ. ಅವಾಗ ತಂದೆ ಸತ್ತ ತಕ್ಷಣ ಅವನೇನು ಮಾಡ್ತಾನೆ, ತುಂಬ ಭಯ ಭಕ್ತಿಗಳಿಂದ ಅವನ ತಂದೆಯ ಶ್ರಾದ್ದ ಕಾರ್ಯಗಳನ್ನು ಮಾಡ್ತಾನೆ, ಪ್ರತಿಯೊಂದನ್ನು ನೆರವೇರಿಸ್ತಾನೆ. ಆವಾಗ ಅಲ್ಲಿ ನೆರೆದಿರೋ ಜನ ಎಲ್ಲ, ನೀನು ಚೆನ್ನಾಗಿ ಕೆಲಸ ಮಾಡಿದರೆ ನಿಮ್ಮ ತಂದೆಗೆ ಒಂದು ಮುಕ್ತಿ ಸಿಗುತ್ತೆ, ವೈಕುಂಠ ಪ್ರಾಪ್ತಿ ಆಗುತ್ತೆ, ಹೋಗು ಅಂತ ಹೇಳ್ತಾರೆ. ಇಲ್ಲಿ ಸರಿ, ಅವನಿಗೂ ತುಂಬ ಸಂತೋಷ ಆಗುತ್ತೆ. ಒಂದು ದಿನ ಏನಾಗುತ್ತೆ, ದಿನ ಕಳೀತಾ ಕಳೀತಾ ಕನಸಿನಲ್ಲಿ ಅವರ ತಂದೆ, ಅಂದರೆ ವೈಖಾನಸನ ತಂದೆ ನರಕದಲ್ಲಿರುವಂತೆ ಇವನಿಗೆ ಭಾಸವಾಗುತ್ತೆ. ನರಕದಲ್ಲಿರ್ತಾನೆ. ಇವನಿಗೆ ಈ ಯಮದೂತರು ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಅದನ್ನು ನೋಡ್ತಾನೆ ಈ ವೈಖಾನಸ. ಬೆಳಗಾಗುತ್ತೆ, ಅವನ ಮನಸ್ಸಿಗೆ ತುಂಬ ಬೇಸರ ಆಗಿಬಿಡುತ್ತೆ. ಅರೆ, ನಾನು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಕೆಲಸ ಮಾಡೋನು, ನಮ್ಮಪ್ಪ ನರಕದಲ್ಲಿದ್ದಾರ ಅಂದ್ಬಿಟ್ಟು ಏನು ಮಾಡ್ತಾರೆ, ಸ್ವಲ್ಪ ಇದರ ಬಗ್ಗೆ ತಿಳಿದಿರೋನ್ನ ಕರೆಸ್ತಾರೆ. ಅವ್ರಿಗೆ ಇದರ ಬಗ್ಗೆ ಹೇಳ್ತಾರೆ, ಈ ಥರ ಆಗೋಗಿದೆ, ಕನಸು ಈ ಥರ ಆಯಿತು, ನರಕದಲ್ಲಿ ಕಷ್ಟಪಡ್ತಾ ಇರೋ ತಂದೆಯನ್ನು ನೋಡಿದ್ದೀನಿ, ಇದರ ಅರ್ಥ ಏನು, ಇದು ನಿಜಾನ ಏನು ಅಂತ ಕೇಳ್ತಾರೆ. ಆಗ ಅಲ್ಲಿಗೆ ಬಂದ ಒಂದು ವಿದ್ವಾಂಸರು ಏನು ಮಾಡ್ತಾರೆ, ತಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ, ಹೌದು, ನೀನು ಕಂಡಿರೋ ಒಂದು ಕನಸು ನಿಜ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ತಂದೆ ಹಿಂದಿನ ಜನ್ಮದಲ್ಲಿ ಮಾಡಿರೋ ಕೆಲವೊಂದು ಪಾಪಕರ್ಮಗಳು, ಅದರ ಒಂದು ಫಲಿತಾಂಶನೇ ಇವತ್ತು ಅವರು ನರಕದಲ್ಲಿ ಇರೋದು. ಅದೊಂದಲ್ಲ, ಅವರು ಈ ಏಕಾದಶಿಯ ದಿನ ಈ ಉಪವಾಸ ಮಾಡೋದನ್ನು ಮರ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿಷ್ಣು ಪೂಜೆಗೆ ಅಡ್ಡಿಯನ್ನು ಮಾಡಿದ್ದಾರೆ. ಇವಾಗ ನೀವು ನೋಡಿರ್ಬೋದು, ಸತ್ಯನಾರಾಯಣ ಪೂಜೆ ಎಲ್ಲ ಕಡೆಯೂ ನಡೀತಿರುತ್ತೆ. ಎಲ್ಲೋ ಯಾವುದೋ ಕಡೆಯಿಂದ ಯಾವುದೋ ಕಾರಣದಿಂದ ಅದು ನಿಂತು ಹೋಗುತ್ತೆ. ಆ ಒಂದು ಪಾಪ. ಆ ರೀತಿ ವಿಷ್ಣು ಪೂಜೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ದಾರೆ. ಇದರಿಂದ ಅವರಿಗೆ ಮೋಕ್ಷ ಸಿಕ್ಕಿಲ್ಲ ಅಂತ. ಆಗ ಆ ವೈಖಾನಸ ರಾಜ ಇದಕ್ಕೆ ಬೇರೆ ಇನ್ನೇನಾದ್ರು ಈ ದಾರಿ ಇದೆಯಾ ಇದರಿಂದ ಹೊರಬರೋದಕ್ಕೆ ಅಂತ ಕೇಳ್ತಾನೆ. ಅದಕ್ಕೆ ಇವರೇನು ಮಾಡ್ತಾರೆ, ಆ ವಿದ್ವಾಂಸರು ಖಂಡಿತವಾಗ್ಲೂ ಇದೆ, ಈ ದಿನ ಬಂದಿರೋದು ಯಾವುದು, ಮಾರ್ಗಶಿರ ಮಾಸದಲ್ಲಿ ಬರೋ ಏಕಾದಶಿನ ಮೋಕ್ಷದ ಮಾಯ ಏಕಾದಶಿ ಅಂತ ಕರಿತೀವಿ. ಆ ದಿನ ನೀನು ಉಪವಾಸವನ್ನು ಮಾಡಬೇಕು. ಉಪವಾಸವನ್ನು ಮಾಡಿದ್ರೆ ಕೇವಲ ನಿನ್ನ ತಂದೆಯಲ್ಲ, ನಿಮ್ಮ ಮನೆತನದ ಹಿರಿಯರಿಗೆ ಅವರ ಒಂದು ಈ ಪ್ರಾಣತ್ಯಾಗವಾದ ನಂತರ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಅವರಿಗೆ ಮೋಕ್ಷ ಸಿಕ್ಕಿಲ್ಲದೆ ಹೋದರೆ ಈ ದಿನ ನೀನು ಉಪವಾಸ ಮಾಡೋದ್ರಿಂದ ಅವರಿಗೆ ಖಂಡಿತವಾಗಲೂ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಆಗ ಏನು ಮಾಡ್ತಾನೆ ಈ ಮಹಾರಾಜ, ಸರಿ ನಾನು ಉಪವಾಸ ಮಾಡ್ತೀನಿ, ಆದರೆ ಅದಕ್ಕೇನಾದ್ರು ನೀತಿ ನಿಯಮ ಇದೆಯಾ ಅಂತ ಕೇಳಿದೆ. ಆಗ ಖಂಡಿತವಾಗ್ಲೂ ಇದೆ, ನೀನು ಉಪವಾಸ ಮಾಡಬೇಕು, ಆದರೆ ನಿನ್ನನ್ನು ನಂಬಿರೋರಿಗೆ ಅವನ್ನ ಬಲವಂತವಾಗಿ ಉಪವಾಸ ಮಾಡು ಅಂತ ಹೇಳಬಾರ್ದು ಅಂತ ಹೇಳ್ತಾನೆ. ಉಪವಾಸ ನಿನಗೆ ಮಾತ್ರ, ನಿನ್ನನ್ನು ನಂಬಿದ್ದವ್ರಿಗೆ ಅವರು ಉಪವಾಸ ಮಾಡಬಾರ್ದು ಬಲವಂತವಾಗಿ. ಒಂದು ವೇಳೆ ಅವ್ರಿಗೆ ಇಷ್ಟ ಆದರೆ ಅವರು ಉಪವಾಸ ಮಾಡಲಿ, ನೀನು ಅವರಿಗೆ ಫೋರ್ಸ್ ಮಾಡಬೇಡ ಅಂತ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಆಹಾರ ಅಥವಾ ಆಹಾರ ಮಾಡಲು ಬೇಕಾದಂತಹ ಸಾಮಗ್ರಿಗಳನ್ನು ದಾನ ಮಾಡಬೇಕು, ಬಟ್ಟೆಯನ್ನು ದಾನ ಮಾಡಬೇಕು, ದಕ್ಷಿಣ ಸಮೇತ ತಾಂಬೂಲವನ್ನು ಕೊಡಬೇಕು. ಕೊಟ್ಟು ಕೆಲವರ ಆಶೀರ್ವಾದವನ್ನು ಪಡೀತು ಅಂದರೆ ಈ ಒಂದು ವ್ರತದ ಸಂಪೂರ್ಣ ಈ ಪ್ರತಿಫಲ ಸಿಗತ್ತೆ, ನಿನ್ನ ತಂದೆಗೆ ಖಂಡಿತ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಈ ಕಾರಣದಿಂದ ನಾವು ತಿಳ್ಕೋಬೇಕಾಗಿರೋದು ಒಂದೇ, ಕನಿಷ್ಠ ಪಕ್ಷ ಇವತ್ತಾರು ಈ ಏಕಾದಶಿ ದಿವಸ ನಾವು ಉಪವಾಸವನ್ನು ಮಾಡಬೇಕು. ಇವಾಗ ಎಲ್ರಿಗೂ ಉಪವಾಸ ಮಾಡೋದಕ್ಕಾಗಲ್ಲ. ಕೆಲವರಿಗೆ ತುಂಬ ವಯಸ್ಸಾಗಿರುತ್ತೆ, ವಯೋವೃದ್ಧರು ಇರ್ತಾರೆ, ಅವರು ಉಪವಾಸ ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅಂಥವ್ರಿಗೆ ಯಾವುದೇ ಒಂದು ನಿಯಮ ಇಲ್ಲ, ಅವರ ಪರವಾಗಿ ಬೇರೆಯವರು ಉಪವಾಸವನ್ನು ಮಾಡ್ಬೋದು. ಹಾಗೆ ಕೆಲವರಿಗೆ ಅನಾರೋಗ್ಯ ಇರುತ್ತೆ, ಅವಾಗಲೂ ಅಷ್ಟೇ ಅವರ ಪರವಾಗಿ ಬೇರೆಯವರು ಉಪವಾಸ ಮಾಡ್ಬೋದು. ಒಂದು ಮನೆಯಲ್ಲಿ ಯಾರಾದರೂ ಒಬ್ಬರು ಉಪವಾಸ ಮಾಡಿದ್ರೆ ಆ ಮನೆತನಕ್ಕೆ ಅಥವಾ ಆ ಕುಟುಂಬಕ್ಕೆ
ಅದರ ಫಲ ಸಿಗುತ್ತೆ ಅನ್ನೋದು ಸತ್ಯವಾದಂತಹ ವಿಚಾರ. ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾರೆ, ನೀನು ಉಪವಾಸ ಮಾಡಿ ನನ್ನ ಪೂಜೆ ಮಾಡಬೇಕು ಅಂತೇನಿಲ್ಲ. ನಿನಗೆ ಉಪವಾಸ ಮಾಡೋದು ಕಷ್ಟ ಆದರೆ ನೀನು ಆಹಾರ ಸೇವನೆ ಮಾಡಿ ಒಂದೇ ಮನಸ್ಸಿನಿಂದ ನನ್ನ ಪೂಜೆ ಮಾಡು, ಅದನ್ನು ನಾನು ಒಪ್ಕೋತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಆದ್ದರಿಂದ ಉಪವಾಸ ಒಂದೇ ಮುಖ್ಯ ಅಲ್ಲ, ಆರೋಗ್ಯವನ್ನು ಸಹ ಖಂಡಿತವಾಗ್ಲೂ ನೋಡ್ಕೋಬೇಕು. ಇಲ್ಲಿ ಯಾವ ರೀತಿ ಉಪವಾಸವನ್ನು ಮಾಡಬೇಕು ಅಂದರೆ, ಬೆಳಗಿನ ವೇಳೆ ಆಹಾರ ಸೇವನೆ ಮಾಡ್ಬೋದು, ಮಾಮೂಲಾಗಿ ಊಟ ಮಾಡ್ಬೋದು. ಕೆಲವರು ಮಾಡಲ್ಲ, ಬೆಳಗ್ಗೆನೂ ತಿಂಡಿ ತಿಂತಾರೆ, ಸಂಜೆನೂ ತಿಂಡಿ ತಿಂತಾರೆ. ಆದರೆ ಬೆಳಗ್ಗೆ ಊಟ ಮಾಡಿದ್ರೆ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ರಾತ್ರಿ ಆಹಾರ ಸೇವನೆ ಮಾಡಬಾರ್ದು. ಈ ತಿಂಡಿಯನ್ನು ಸೇವಿಸೋರು ಅಷ್ಟೇ ಸಾಧ್ಯವಾದಷ್ಟು 7:30 ಅಷ್ಟೊತ್ತಿಗೆ ಅದನ್ನು ಸೇವನೆ ಮಾಡಬೇಕು. ಆ ನಂತರ ಮುಖ್ಯವಾಗಿ ಬೆಳಗಿನ ವೇಳೆ ಸಾಧ್ಯವಾದಷ್ಟು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಏಳಬೇಕು. ದೇವರಿಗೆ ನಮಸ್ಕಾರ ಮಾಡಬೇಕು, ಸಾಧ್ಯ ಆದರೆ ಪೂಜೆಯನ್ನು ಮಾಡಬೇಕು. ದೇವರಿಗೆ ಸಹ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಇಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಈ ಊದ್ಕಡ್ಡಿ ಎಣಿಸಿದ್ರೆ ದೇವರಿಗೆ ಹಸಿವೆ ಜಾಸ್ತಿ ಆಗುತ್ತಂತೆ, ತಡೆಯಲ್ವಂತೆ ದೇವರು. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಫಸ್ಟು ನಾವು ಮಾಡೋ ನೈವೇದ್ಯಕ್ಕೆ ಏನೇನಿದೆ ಅವನ್ನು ರೆಡಿ ಮಾಡಿಕೊಂಡು ಧೂಪ ದೀಪ ನೈವೇದ್ಯ, ಆ ನಂತರ ಮಂಗಳಾರತಿಯನ್ನು ಮಾಡಿ ದೇವರನ್ನು ಸ್ಮರಿಸಬೇಕು. ಆ ನಂತರ ದ್ವಾದಶಿಯ ದಿನ ಮತ್ತೊಮ್ಮೆ ವಿಷ್ಣುವಿನ ಪೂಜೆ ಮಾಡಿ ಅಗತ್ಯ ಬಿದ್ದವರಿಗೆ, ಇಲ್ಲಿ ಈ ಹೊಟ್ಟೆ ತುಂಬ ತಿಂದವ್ರಿಗೆ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ, ಗೊತ್ತಾಯ್ತಾ. ನಿಜವಾಗ್ಲೂ ಯಾರಿಗೆ ಹಸಿವೆ ಇರುತ್ತೋ ಅಂಥವ್ರಿಗೆ ಅನ್ನದಾನ ಮಾಡಿದ್ರೆ ಖಂಡಿತವಾಗ್ಲೂ ಅದೇ ನಿಜವಾದಂತಹ ಒಂದು ದೇವರ ಪೂಜೆ. ಆಗ ನಿಮಗೆ ಸಿಗೋ ಫಲನೇ ಬೇರೆ, ಅದರ ಒಂದು ಅನುಭವನೇ ಬೇರೆ. ಇದು ಇಂದಿನ ವಿಚಾರ, ಇನ್ನೇನಿಲ್ಲ. ಮುಂದಣ್ಣ ಹೇಳ್ತಾನೆ, ಹೊಟ್ಟೆ ತುಂಬಿದವ್ರಿಗೆ ಗಂಟ್ಲಿಗೆ ಕಡಬನ್ನು ತುಡುಕೋ ಥರ ಅಂತ. ಇವಾಗ ನಾವು ಮಾಡ್ತಿರೋದಾಗೆ ಚೆನ್ನಾಗಿ ತಿಂದಿರ್ತಾರೆ, ನಾವು ಹುಡ್ಕೊಂಡು ಹೋಗಿ ಅವ್ರಿಗೆ ಕೊಡ್ತೀವಿ ತಿನ್ನಿ ಅಂತ. ಪಾಪ ಅವರೇನು ತಿಂತಾರೆ? ಅದೇನೇ ಜಾತಿ ಧರ್ಮ ಲಿಂಗಭೇದ ಏನೂ ನೋಡಬಾರ್ದು. ನಿಜವಾಗಲೂ ಯಾರು ಕಷ್ಟದಲ್ಲಿ ಇರ್ತಾರೆ, ಹಸಿವೆಯಲ್ಲಿರ್ತಾರೆ, ಅವರಿಗೆ ಊಟದ ವ್ಯವಸ್ಥೆ ಮಾಡಿ, ಆಗ ನಿಮ್ಮ ಜೀವನದಲ್ಲಿದ್ದ ಅಥವಾ ಇರುವ ಎಲ್ಲ ಕೆಲಸ ಕಾರ್ಯಗಳು ದೂರ ಆಗುತ್ತೆ. ಇದು ತುಂಬ ಮುಖ್ಯವಾದಂತಹ ವಿಚಾರ. ಅದೇ ಒಮ್ಮೆ ನಾನೊಂದು ಕಥೆಯನ್ನು ಹೇಳಿದ್ದೆ. ಒಬ್ಬ ಮಹಾರಾಜ ಪ್ರತಿನಿತ್ಯ ದೇವರಿಗೆ 2 ಗೊನೆ ಬಾಳೆಹಣ್ಣನ್ನು ಕಳಿಸ್ತಾ ಇರ್ತಾನೆ. ಒಂದು ದಿವಸ ಏನಾಗುತ್ತೆ, ಅದನ್ನು ತೊಗೊಂಡೋಗ್ತಾರಲ್ಲ ಪಾಪ ಆ ಸೇವಕರು, ಅವರಿಗೆ ಹಸಿವೆ ಆಗಿಬಿಡುತ್ತೆ. ಅವರು ಒಂದೊಂದು ಹಣ್ಣು ತೊಗೊಂಡು ತಿಂದ್ಬಿಡ್ತಾರೆ. ತಿಂದು 1 ಗೊನೆ ಬಾಳೆಹಣ್ಣು ಒಂದು ಹಣ್ಣು ತಿಂತಾರೆ. ಏನು ಮಾಡ್ತಾರೆ, ಈ ವಿಚಾರ ರಾಜಂಗೆ ಗೊತ್ತಾಗುತ್ತೆ. ಅವ್ರಿಗೆ ಮರಣದಂಡನ ಶಿಕ್ಷೆ ಕೊಟ್ಬಿಡ್ತಾನೆ. ಇನ್ನೇನು ನೇಣು ಹಾಕಬೇಕು, ತಕ್ಷಣ ರಾಜ ಬರ್ತಾನೆ, ನೇಣು ಹಾಕಬೇಡಿ ಅಂತಾನೆ. ಯಾಕೆ ಅಂದರೆ, ಕನಸಿನಲ್ಲಿ ದೇವರು ಬಂದು ಹೇಳಿರ್ತಾನೆ, ನೀನು ಕೊಟ್ಟ 2 ಬಾಳೆಹಣ್ಣು ನನಗೆ ಸಿಕ್ತಪ್ಪ, ಇವತ್ತು ನಿಂಗೆ ಒಳ್ಳೆಯದಾಗಲಿ ಅಂತ. ಆದ್ದರಿಂದ ನಿಜವಾಗಲೂ ಹಸಿವೆ ಇದ್ದವರಿಗೆ ಊಟ ಬಡಿಸಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ, ನಮಸ್ಕಾರ.